ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ದೀಕ್ಷಿತ್ ಸ್ಟೈಲ್ ಮಾಡ್ತಿರೋದು ನೋಡಿ. ಅವ್ನಿಗೆ ಎತ್ಕೊಂಡ್ಬಿಟ್ಟೆ ನಾನು ವಿಡಿಯೋ ಮಾಡಬೇಕಂತೆ. ಹೇಗೆ ಸ್ಟೈಲ್ ಮಾಡ್ತಿದ್ದಾನೆ ನೋಡಿ. ಸ್ಮೈಲ್ ಮಾಡು ಫ್ರೆಂಡ್ಸ್. ನಾನಿವತ್ತು ಏನೆಲ್ಲ ಮಾಡಿದೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಸ್ಯಾರಿಗೆ ಕುಚ್ಚು ಹಾಕಿದೆ ನೋಡಿ. ಈ ಥರ ಕುಚ್ಚು ಹಾಕಿದ್ದೀವಿ, ತುಂಬ ಚೆನ್ನಾಗಿದೆ ಅಲ್ವಾ? ಬೀಡ್ಸ್ ಹಾಕ್ಬಿಟ್ಟು ಈ ಥರ ಕುಚ್ಚು ಹಾಕಿದ್ದೀವಿ. ನಾನು ಆಲ್ರೆಡಿ ಹಾಕಿದ್ದು ನಿಮಗೆ ತೋರಿಸಿದ್ದೀನಿ ಹೇಗೆ ಹಾಕಬೇಕು ಅಂತ. ಈಗ ನಾನು ಹಾಕಿರೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಒಂದು ಬ್ಲೌಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ಫೋಟೋ ತೊಗೊಂಡಿದ್ದೆ. ಈ ಥರ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ ಪಿಕಾಕ್ ಡಿಸೈನು. ನಂತರ ಚಾರ್ವಿಗೆ ನಾನು ಒಂದು ರೀಲ್ಸ್ ಮಾಡಿಸ್ದೆ, ಅದನ್ನು ಹಾಕಿದ್ದೀನಿ ನೋಡಿ. ಡ್ಯಾನ್ಸ್ ಕಮ್ಮಿ ಆಟ ಹಿಂಗಿರ್ತೀಯ. ಹಾಂ ಗೀತ್ ಬನ್ನಿ ಪಾಚೋಬ್ಬ ನಿನ್ನೋಡ ಸ್ವರ್ಗವೇ ನಿನ್ನ ವಶವಾಯಿತು. ಫ್ರೆಂಡ್ಸ್, ನಮ್ಮ ಮನೆಯವರು ಪೊಟ್ಯಾಟೊ ಚಿಪ್ಸ್ ಮಾಡ್ತಾ ಇದ್ದಾರೆ ನೋಡಿ. ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ನೋಡಿ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಫ್ರೆಂಡ್ಸ್, ನಾನು ಕ್ರಂಚಿನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ನೀರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಫಸ್ಟಿಗೆ ಒಂದು 5 ಮಿನಿಟ್ಸ್ ಅಷ್ಟು ಬೇಯಿಸಬೇಕು. ನಂತರ ಬೇಯಿಸಿದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಬೇಕು. ಅದು ನೀರಿನ ಅಂಶ ಹೋಗೋವರೆಗೂ ಅದನ್ನು ನೀಟಾಗಿ ಕಾಟನ್ ಬಟ್ಟೆ ಮೇಲೆ ಬಿಡಬೇಕು. ಹೀಗೆ ನೀಟಾಗಿ ಒರೆಸ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗಬೇಕು. ಆವಾಗ ಫ್ರೈ ಮಾಡಬೇಕು. ಈಗ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ. ಈ ಥರ ಆಗಿದೆ. ಅರ್ಧ ಬೆಂದಿರುತ್ತೆ, ಅದು ಫುಲ್ ಬೆಂದಿರಲ್ಲ. ಈ ಥರ ಆಗಿರುತ್ತೆ. ಈಗ ಇದನ್ನು ನಾನು ಬಾಣಲೆಯಲ್ಲಿ ಹಾಕ್ತೀನಿ ನೋಡಿ. ಫ್ರೈ ಮಾಡ್ತಾಯಿದ್ದೀನಿ. 1 ಟೈಮ್ ಫ್ರೈ ಮಾಡಬೇಕು ಫಸ್ಟಿಗೆ. ನೆಕ್ಸ್ಟ್ ತೆಗೆದ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಫ್ರೈ ಮಾಡಬೇಕು. ಇದಕ್ಕೆಲ್ಲ ಚಾಟ್ ಮಸಾಲ ಎಲ್ಲ ಹಾಕಿ ತಿನ್ನಬೇಕು ಫ್ರೆಂಡ್ಸ್. ಈ ಥರ ಮಾಡಿದೆ ನೋಡಿ ಇವತ್ತು. ಕ್ರಂಚಿ ಚೆನ್ನಾಗಿ ಬಂದಿತ್ತು. ಎಣ್ಣೆ ಎಲ್ಲ ಹೀರ್ಕೊಳ್ಳಿಕ್ಕೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಬೇಕು. ಫ್ರೈ ಆದಮೇಲೆ ಇದು ಎಲ್ಲ ಎಣ್ಣೆ ಹೀರ್ಕೊಂಡಿದ್ಮೇಲೆ ಮತ್ತೆ ನಮಗೆ ಈಗ ತಿನ್ನಬೇಕು ಅಂತ ಅಂದರೆ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡಿ ಚಾಟ್ ಮಸಾಲ ಹಾಕಿ ತಿನ್ಬೋದು. ಇಲ್ಲಾಂದರೆ ನೆಕ್ಸ್ಟ್ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೋಬೇಕು.